ನೀವು ನನಗೆ ಅರ್ಜೆಂಟ್ ನಾನು ನಿಮಗೆ ಫೋನ್ ಮಾಡ್ತೇನೆ. ನಾನು ನಿಮಗೆ ಫೋನ್ ಮಾಡುವಾಗ ಆಯಿತಾ, ನೀವು ಯಾರಲ್ಲಿ ಎಷ್ಟು ಬ್ಯುಸಿಯಾಗಿದ್ದೀರಿ ಅಥವಾ ಯಾರಲ್ಲಿ ಬೇತ ಅನ್ನೋ ಬಗ್ಗೆ ನಾನು ಅದ್ರ ಬಗ್ಗೆ ಕೇರ್ ಮಾಡ್ತಾನೇ ಇಲ್ಲ. ನಾನು ಮಾತಾಡೋದು ಒಂದೇ, ನಾನು ನಿಮಗೆ ಮಾತಾಡಿ ಆಯಿತು. ಅದರ ಬದಲಿಗೆ ಕ್ಯಾನ್ ಐ ಟಾಕ್ ಟು ಯು ಫಾರ್ ಎ ಮಿನಿಟ್ ಎಂಥ ಶಬ್ದ ಅದು. ಟೇಕ್ ಯುವರ್ ಪರ್ಮಿಷನ್ ದೆನ್ ಐ ಟಾಕ್ ಟು ಯು. ಅದನ್ನು ಎಷ್ಟೊಂದು ಸುಂದರವಾದ ಯೋಜನೆ ಅಲ್ವಾ. ನಾನೇ ಹೋಗಿ ಮಾತಾಡಿದೆ, ಅದು ಮಾತಾಡೋದಿಲ್ಲ. ಮೊನ್ನೆ ಹಾಗೆ ಆಯಿತು ನನಗೆ. ಆಯಿತು, ಯಾರೋ ಬೆಳಿಗ್ಗೆ ಎದ್ದು ಫೋನ್ ಮಾಡಿ ಆಯಿತು ಪುತ್ತೂರವ್ರು ಎಲ್ಲಿದ್ದೀರಿ ಅಂತಂದ್ರೆ, ಏನೋ ಅರ್ಜೆಂಟ್ ಇರಬೇಕು ಅವರಿಗೆ. ನಾನು ಮನೆಯೊಳಗಿದ್ದೇನೆ ಅಂತಂದೆ. ಮನೆಯೊಳಗೆ ಎಲ್ಲಿದ್ದೀರಿ? ಮನೆಯೊಳಗೆ ನಾನು ಆ್ಯಕ್ಚುಲಿ ಟಾಯ್ಲೆಟಲ್ಲಿ ಇದ್ದೆ. ನಾನೊಬ್ಬ ಮನುಷ್ಯ ಅಲ್ಲ, ಬೆಳಿಗ್ಗೆ ಎದ್ದು ಟಾಯ್ಲೆಟ್ಗೆ ಹೋದು ಸರ್ವೇ ಸಾಮಾನ್ಯ ಹೋಗಿದ್ದೆ. ಬೆಳಿಗ್ಗೆ ಎದ್ದೆ ಟಾಯ್ಲೆಟ್ ನನಗೆ ಹೇಳಲಿಕ್ಕೆ ಇಷ್ಟ ಆಗಿಲ್ಲ. ಮನೆಯೊಳಗೆ ಇದ್ದೇನೆ ಅಂತಂದೆ. ಮನೆಯೊಳಗೆ ಎಲ್ಲಿದ್ದೀರಿ? ಒಂದು ಚಿಕ್ಕ ಕೋಣೆ ಅಂತ ಹೇಳಬೇಕು. ಚಿಕ್ಕ ಕೋಣೆ? ಯಾವ ಕೋಣೆ ಅದು? ಕೊನೆಗೆ ಹೇಳಲೇಬೇಕಾಯ್ತು ಟಾಯ್ಲೆಟಲ್ಲಿ ಇದ್ದೀರೋ? ಹೌದು. ಒಬ್ಬರೇ ಇದ್ದೀರಾ? ಅಲ್ಲ, ಟಾಯ್ಲೆಟಲ್ಲಿ ಸಂಸಾರ ಸಮೇತವಾಗಿರೋಕ್ಕಾಗುತ್ತಾ? ಇದೊಂದು ಪ್ರಶ್ನೆನ. ಎಷ್ಟೊತ್ತಿಂದ ಇದ್ದೀರಿ? ಈಗ ಆಯಿತು. ಇಷ್ಟೊತ್ತಿಂದ ಏನು ಮಾಡ್ತಾಯಿದ್ದೀರಿ? ಅಯ್ಯೋ, ನೀವು ಮಾಡಿದರೆ ನಾನು ಮಾಡ್ತಾಯಿದ್ದೇನೆ. ಇನ್ನೆಷ್ಟೊತ್ತಿರ್ತೀರಿ? ಈ ಥರ ಅಸಂಬದ್ಧ ಪ್ರಶ್ನೆಗಳು. ನಾಳೆ ನೋಡಿ ಹೋಗುವವರು ಹೋಗ್ತಾ ಇದ್ದಾರೆ, ಬಂದು ಬಾಯಿ ಹಾಕಬೇಡಿ ಅಂತಂದೆ ನಾನು. ಈ ಥರ ಕೆಲವೆಲ್ಲ ಒಂದು ಮಾತಿನಿಂದ ಅದರ ಬದಲಿಗೆ ಅವರು ನನ್ನ ಹತ್ರ ಒಂದು ಕೇಳಿದ್ದಾರೆ, ನಾನು ಉತ್ತರ ಕೊಟ್ಟಿದ್ದೆ. ಕ್ಯಾನ್ ಐ ಟಾಕ್ ಟು ಫಾರ್ ಎ ಮಿನಿಟ್ ಅಂದ್ಬೇಡ. ಅಥವಾ ಬೆಳಿಗ್ಗೆ ಎದ್ದೆದ್ದು ನಾವು ಪಕ್ಕದ ಮನೆಯವರು ಸಿಗ್ತಾರೆ, ನಮಗೆ ಅಲ್ಲಿ ನಿಂತಿರ್ತಾರೆ. ನಾನು ಒಂದು ಗುಡ್ ಮಾರ್ನಿಂಗ್ ಹೇಳುವಂಥ ಒಂದು ಶಬ್ದವೇ ನನ್ನ ಬಾಯಲ್ಲಿ ಬರೋದಿಲ್ಲ. ಅವ್ರು ಹೇಳಬೇಕು ಅಂತ ನಾನು ಹೇಳಬೇಕು ಅಂತ ಅವರು, ಅದು ಒಳ್ಳೆಯದಲ್ಲ. ಒಂದು ಸಿಕ್ಕಿದ ಶುಭೋದಯ, ಗುಡ್ ಮಾರ್ನಿಂಗ್ ಹೇಳೋದು ಸಭೆಯಲ್ಲಿ. ಅಥವಾ ನಿಮಗೆ ಯಾರ ದಾರಿಯಲ್ಲಿ ಹೋಗುವಾಗ ಒಬ್ಬರು ಅಪರಿಚಿತರು ಸಿಕ್ಕಿದಾಗ ಒಂದು ಮುಗುಳಿಗೆ ಬೀರಿ ಸರ್. ಏನು ಗಂಟು ಹೋಗೋದಿಲ್ಲ, ಏನು ಖರ್ಚು ಇಲ್ಲ, ಏನು ಬಂಡವಾಳ ಬೇಕಿಲ್ಲ. ಅಮೇರಿಕಾದಲ್ಲಿ ಮಸ್ಟಲ್ಲಿ ಯಾರು ಸಿಕ್ಕಿದ್ರು ಕೂಡ ಪರಿಚಯ ಇರದಿರಲಿ, ಹೌ ಆರ್ ಯು, ಹಲೋ ಹೌ ಆರ್ ಯು ಅಂತಾರೆ. ನಮ್ಮಲ್ಲಿ ಅದು ಬೇಕಿಲ್ಲ. ಒಂದು ಮುಗುಳಕ್ಕೆ ಬಿಡಲಿಕ್ಕೂ ಕಷ್ಟ ಆಗುತ್ತೆ, ಕೊಡೋದಿಲ್ಲ. ಆಯಿತಾ? ಅದು ಅಲ್ಲಿಯ ಸಂಪ್ರದಾಯ. ಎಷ್ಟು ಒಳ್ಳೆಯ ಸಂಪ್ರದಾಯ ಅದು. ಒನ್ ವರ್ಡ್, ಸಿಂಗಲ್ ವರ್ಡ್. ಪರಿಚಿತರು ಸಿಕ್ಕಿದಾಗ ನಮ್ಮಲ್ಲಿ ಎಷ್ಟೋ ಜನ ಮುಖ ತಿರುಗಿಸ್ಕೊಂಡು ಈಗ ಹೋಗ್ತಾರೆ. ಪರಿಚಿತರು ಸಿಕ್ಕಿದಾಗ ನಾವು ಹಲೋ ಹೇಳಲಿಕ್ಕೆ ಏನು ಗಂಟು ಹೋಗುತ್ತೆ ಸರ್. ಮಾತ್ರವೆಲ್ಲ ನೀವು ಅವರ ಹೆಸರನ್ನು ಹೇಳಿ ಮಾತಾಡಿಸಿದರೆ, ಹಲೋ ಗೌರೀಶ್ ಹೌ ಆರ್ ಯು ಅಂದರೆ ಯು ಫೀಲ್ ಹ್ಯಾಪಿ. ಬಿಕಾಸ್ ಮನುಷ್ಯನಿಗೆ ಅತ್ಯಂತ ಪ್ರಿಯವಾದ ಶಬ್ದವೆಂದರೆ ಅವನ ಹೆಸರು. ತಿಳ್ಕೊಳ್ಳಿ ಇದನ್ನು. ನೀವು ಹೆಸರು ಹಿಡಿದು ಕರೆದರೆ ಅವನು ತುಂಬ ಸಂತೋಷ ಪಡ್ತಾನೆ, ಅವನು ತುಂಬ ಹತ್ತಿರ ಆಗ್ತಾನೆ. ನೀವು 10 ಅಡಿ ದೂರ ಇದ್ದವರು 3 ಅಡಿಗೆ ಹತ್ತಿರ ಆಗ್ತೀರಾ. ಅದಕ್ಕೆ ನೋಡಿ, ಶಾಲಾ ಕಾಲೇಜುಗಳಲ್ಲಿ ಯಾವ ಮೇಷ್ಟ್ರು ಎಲ್ಲ ಮಕ್ಕಳನ್ನು ಹೆಸರು ಹಿಡಿದು ಕರೀತಾನೋ, ಎಲ್ಲರ ಹೆಸರು ಯಾರಿಗೆ ಗೊತ್ತಿದ್ದೋ ಅಂಥ ಮೇಷ್ಟ್ರು ಜನಪ್ರಿಯನಾಗುತ್ತಾನೆ. ಇದು ಒಳಗಿನ ಟ್ರುತ್ತು. ಯಾಕಂದರೆ ಪೀಪಲ್ ಲೈಕ್ ದೇರ್ ಓನ್ ನೇಮ್ಸ್. ಯಾವ ರಾಜಕೀಯ ನಾಯಕ ಎಲ್ಲ ಮತದಾರರ ಎಲ್ಲ ಹಿಂಬಾಲಕರ ಹೆಸರು ಹಿಡಿದು ಗೊತ್ತಿರ್ತದೋ ಅವನು ತುಂಬ ಜನಪ್ರಿಯನಾಗ್ತಾನೆ. ಅದಕ್ಕೋಸ್ಕರ ಅದೊಂದು ಯಾರಾದರೂ ಸಿಕ್ಕಿದಾಗ ನಾವೊಂದು ಮುಗುಳಿಗೆ ಬೀರಬೇಕು. ಮಂದಹಾಸಕ್ಕಿಂತ ಮಿಗಿಲಾದ ಸಿಂಗಾರ ಬೇರೆ ಒಂದಿಲ್ಲ. ಅದೇ ರೀತಿ ಸಿಕ್ಕಿದಾಗ ಹೌ ಆರ್ ಯು, ನೈಸ್ ಟು ಮೀಟ್ ಯು, ಒಂದು ವರ್ಡ್. ಹ್ಯಾಪಿ ಟು ಮೀಟ್ ಯು, ಇನ್ನೊಂದು ವರ್ಡ್. ಏನು ಗಂಟು ಹೋಗಲ್ಲ. ಇಂಥ ಒಂದು ಮಾಂತ್ರಿಕ ಶಬ್ದ ಒಂದು. ಎರಡನೇದು. ಆಮೇಲೆ ಸಾಮಾನ್ಯವಾಗಿ ಸರ್, ನಾವು ನಮಗಿಂತ ಅತ್ಯಂತ ಕಿರಿಯರ ಹೊರತಾಗಿ, ನಮಗೆ ತುಂಬ ಆತ್ಮೀಯರ ಹೊರತಾಗಿ, ನಾವು ಸಲುಗೆಯಲ್ಲಿ ಬೆಳೆದ ನಮ್ಮ ಬಾಲ್ಯ ಸಹಿತರ ಹೊರತಾಗಿ ಎಲ್ಲರನ್ನು ಕೂಡ ಬಹುವಚನದಲ್ಲಿ ಕರಿಬೇಕು. ಅದೊಂದು ಸಣ್ಣ ಶಬ್ದ. ರೀ ಅಂತಂದರೆ ಏನು ಗಂಟು ಹೋಗುತ್ತೆ ರೀ. ನಾವು ಅದನ್ನು ಮರೆಯೋದಿಲ್ಲ. ಲೇ ತಗೊಂಡು ಬಾರ್ಲೇ ಅಂತ ಅವನನ್ನು ಅದು ಒಳ್ಳೆಯದಲ್ಲ. ಆಯ್ತಲ್ಲ. ಈಗ ಬಿಡಿ, ಈಗ ಬಹುವಚನವಿಲ್ಲ. ಹಿಂದಿನ ಕಾಲದಲ್ಲಿ ಹೆಂಡತಿ ಗಂಡನ ಹೆಸರು ಹೇಳ್ತಾ ಇರಲಿಲ್ಲ. ಈಗ ಹೆಸರೆಲ್ಲ ಕಾಮನ್ ಆಗಿದೆ. ಸ್ವಲ್ಪ ವರ್ಷಗಳವರೆಗೆ ಬಹುವಚನ ಈಗ ಅದೂ ಇಲ್ಲ. ಈಗ ಏಕವಚನವಿಲ್ಲ ಸರ್. ಇನ್ನೂ ಕಡಿಮೆ ಆಗಿ ಹೋಗಿಬಿಟ್ಟಿದೆ. ನಾನು ಮೊನ್ನೆ ಯಾವುದೋ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅವನ ಹೆಸರು ಮೃತ್ಯುಂಜಯ ಅಂತ. ನಾನು ಹೋದಕೊಳ್ಳೆ ಅವನ ಹೆಂಡತಿ ಮೃತ್ಯು, ನಿನ್ನ ಫ್ರೆಂಡ್ ಬಂದಿದ್ದಾರೆ, ಇಳಿಸಿಬಿಟ್ಟಿದ್ದಾರೆ. ಶತ್ರುಘ್ನಿಗೆ ಶತ್ರು ಅಂತ ಕರೀತಾರೆ, ಪಾಪಡನಿಗೆ ಪಾಪಿ ಅಂತ ಕರೀತಾರೆ. ಈ ಥರ. ಅದಕ್ಕೋಸ್ಕರ ಅದು ಕೂಡ ಒಂದು ಸಭ್ಯತೆ ಇಲ್ಲ. ಸಣ್ಣ ಶಬ್ದಗಳ ಪ್ರಯೋಗ ರೀ ಅಂತ ಹೇಳೋದು. ಆಮೇಲಿಂದ ನಾವು ಯಾರಿಗಾದರೂ ನಮ್ಮಿಂದ ತೊಂದರೆ ಅಡಚಣೆಗಳು ಆಗುವ ಸಂದರ್ಭದಲ್ಲಿ ನಾವು ಸಾರಿ ಅನ್ನೋ ಶಬ್ದವನ್ನು ಬಳಸಲೇಬೇಕು. ಅದು ಎಷ್ಟೋ ಜನ ಮಾಡೋದಿಲ್ಲ. ಆಯಿತಾ, ಊಟಕ್ಕೆ ದೊಡ್ಡ ಕ್ಯೂ ನಿಂತಿದೆ, ಇವಾಗ ಗೂಳಿ ಹಾಗೆ ನುಗ್ಗಿಬಿಡ್ತಾನೆ. ಸಾರಿ ಅಂತ ಹೇಳೋದೇ ಇಲ್ಲ. ನೀವು ಇಬ್ಬರು ಯಾರೋ ಫೋನ್ ಮಾಡ್ತಾಯಿರ್ತೀರಿ, ನಾನು ಮಧ್ಯದಲ್ಲಿ ಬಂದು ನಿಮ್ಮ ಮಾತಾಡಿಸ್ಕೊಳ್ತಾರೆ. ಅದು ಕೂಡ ಸಭ್ಯತೆ ಇಲ್ಲ, ಸೌಜನ್ಯತೆ ಇಲ್ಲ. ಸಾರಿ ಅನ್ನೋ ಶಬ್ದ ಗೇನ್ ಗಂಟು ಹೋಗುತ್ತೆ ಅಲ್ವಾ. ಯಾವುದೋ ದೊಡ್ಡ ಒಂದು ಗುಂಪು ಇದ್ದಂಥ ಜಗಲಲ್ಲಿ ಗೂಳಿ ಅಂತ ಮುನ್ನುಗ್ಗೋದು ಸಭ್ಯತೆ ಇಲ್ಲ. ಅದಕ್ಕೋಸ್ಕರ ಒಂದು ಸಾರಿ ಅನ್ನೋದು ಕ್ಷಮಿಸಿ ಅಂಥ ಅರ್ಜೆಂಟ್ ಇದ್ದಾಗ ಮಾತ್ರ. ಇಲ್ಲದ್ರೆ ನಾವು ಕಾಯಬೇಕು. ಆ ಒಂದು ಸಾರಿ ಅನ್ನುವ ಪದ ಅದೊಂದು ನಾವು ಅದನ್ನು ಬಳಸೋದೇ ಇಲ್ಲ. ಆಮೇಲಿಂದ ಮುಂದೆ ಯಾವುದಾದ್ರು ಕೆಲಸ ಆಗಬೇಕಿದ್ರೆ ನಾವು ಎಷ್ಟೋ ಜನರ ಹತ್ರ ಲೇ ಮಾಡೋ ಅಂತೇವೆ. ನೋ, ಅದರ ಬದಲಿಗೆ ವಿಲ್ ಯು ಪ್ಲೀಸ್, ದಯವಿಟ್ಟು ಅನ್ನೋದು ಶಬ್ದದಿಂದ ಏನು ಹೋಗುತ್ತೆ ಸರ್. ನೋಡಿ ಆಗ ಆ ಮಾಡುವನಿಗೆ ಕೂಡ ಸಂತೋಷ ಆಗುತ್ತೆ.
ಅದು ಕೂಡ ಇನ್ನು ಮುಂದೆ ಹೋಗಿಬಿಟ್ಟು ಈ ಕೆಲಸ ನಿನ್ನಿಂದಲೇ ಸಾಧ್ಯ ಅಂತ ಹೇಳಿಬಿಟ್ರೆ ಅವನು ಮೇಲಕ್ಕೆ ಇರ್ತಾನೆ, ಮಾಡೇ ಮಾಡ್ತಾನೆ ಅವನು ಅಲ್ವಾ. ಆಯಿತಾ, ವಿಲ್ ಯು ಪ್ಲೀಸ್ ಅಂತ ಅನ್ನೋ ಶಬ್ದ ಒಂದು ಪ್ರಯೋಗ ದಯವಿಟ್ಟು ಅಂತ ಹೇಳೋದು ಸವಾಗ ಮಾಡೋದ್ರಿಂದ ನಮ್ಮದು ಗಂಟೆನೇ ಆಗೋದಿಲ್ಲ. ಆಮೇಲೆ ಇನ್ನೊಂದು ಒಂದು ಕೆಲಸ ಆದ ಬಳಿಕ ನಾವು ಮರ್ತು ಬಿಡ್ತೇವೆ ನೋಡಿ. ಆಯಿತಾ, ನಮ್ಮ ಬಾಯಿನ ಒಂದು ಥ್ಯಾಂಕ್ಸ್ ಅನ್ನೋಂಥ ಒಂದು ಶಬ್ದವೇ ಬರೋದಿಲ್ಲ. ಇದು ನಮ್ಮನ್ನು ಎಷ್ಟೋ ದೂರ ಊರಿಗೆ ಕರ್ಕೊಂಡು ಹೋಗಿರ್ತಾನೆ ಯಾರು, ನಮ್ಮ ಡ್ರೈವರು. ಅವನು ಅವ್ರ ಪ್ರಯಾಣ ಏನೂ ಅಪಘಾತ ಮಾಡದೆ, ಏನೂ ತೊಂದರೆ ಇಲ್ಲ, ಭಾಳ ಸುರಕ್ಷಿತವಾಗಿ ನಮ್ಮನ್ನು ಕರ್ಕೊಂಡು ಬಂದಿರ್ತಾನೆ. ಇಲ್ಲದ ಮೇಲೆ ಒಂದು ಶಬ್ದ ನಾನು ಹೇಳಬೇಕಲ್ಲ, ಥ್ಯಾಂಕ್ ಯು ಅದು ಹೇಳೋದಿಲ್ಲ ನಾನು. ಮಳೆ ನೀರಲ್ಲಿ ಆ ಪೇಪರ್ ಹಾಕ್ತಾ ಇರ್ತಾನೆ, ನ್ಯೂಸ್ ಪೇಪರ್ ಬರೆದು, ಅವನ ಹುಡುಗ ಥ್ಯಾಂಕ್ಸ್ ಅಪ್ಪ ಮಗು ಅಂತ ಹೇಳಲಿಕ್ಕೆ ಶಬ್ದ ಬರೋದೇ ಇಲ್ಲ. ಉಪಕಾರ ಸ್ಮರಣೆ, ಧನ್ಯವಾದ ನಮ್ಮ ಭಾರತೀಯ ಸಂಸ್ಕೃತಿ. ಅದು ಉಪಕಾರ ಮಾಡಿದವರನ್ನು ಮರಿಬಾರ್ದು. ನಾವು ಮಾಡಿದ ಉಪಕಾರನ ಮರೆತು ಬಿಡ್ಬೋದು, ಆದರೆ ಇನ್ನೊಬ್ಬರು ಮಾಡಿದ ಉಪಕಾರನ ಮರಿಬಾರ್ದು. ಅದಕ್ಕೋಸ್ಕರ ಆ ಥ್ಯಾಂಕ್ಸ್ ಅನ್ನೋಷ್ಟು ಕೂಡ ನಾವು ಶಬ್ದದ ಪ್ರಯೋಗ ನಾವು ಮಾಡೋದಿಲ್ಲ. ಎಷ್ಟೋ ಮನೆಗಳಲ್ಲಿ ಗಂಡ ಹೆಂಡತಿಗಳಿಗೆ ವಿರಸಗಳು, ಭಿನ್ನಾಭಿಪ್ರಾಯಗಳು ಬರುತ್ತದೆ. ಈ ಆದರ್ಶ ದಂಪತಿಗಳು ಅನ್ನೋದು ಬುರುಡೆ ಸರ್ ಇರಲ್ಲ. ಯಾಕಂದರೆ ಕುರುಡ ಗಂಡ ಕಿವಿಡಿ ಹೆಂಡತಿ ಇವರೇ ಆದರ್ಶ ದಂಪತಿಗಳು. ಯಾಕೆಂದರೆ ಹೋಮ್ ಈಸ್ ದ ಓನ್ಲಿ ಪ್ಲೇಸ್ ವೇರ್ ದ ಟೂ ಅನ್ಡಿಕ್ಲೇರ್ಡ್ ಎನಿಮೀಸ್ ಲೀವ್ ಟುಗೆದರ್ ಅಂತ. ಇದು ಸತ್ಯವಾದ ಮಾತು. ಯಾಕಂದರೆ ಭಿನ್ನ ಭಿನ್ನವಾದ ಆರ್ಥಿಕ ಹಿನ್ನೆಲೆ, ಕೌಟುಂಬಿಕ ಹಿನ್ನೆಲೆ, ಸಾಂಸ್ಕೃತಿಕ ಸಾಮಾಜಿಕ ಹಿನ್ನೆಲೆಯಿಂದ ಬಂದ ಎರಡು ವ್ಯಕ್ತಿಗಳು ಏನೂ ಭಿನ್ನಾಭಿಪ್ರಾಯ ಇಲ್ಲದೆ ನಾವು ಆಲೋಚನೆ ಅಂದರೆ ಅದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಪರ್ಫೆಕ್ಟ್ ಜೋಡಿ ಸಿಗೋದು ಚಪ್ಪಲಿಗಳಲ್ಲಿ ಮಾತ್ರ. ಆಗ ಅಂಥ ಸಂದರ್ಭದಲ್ಲಿ ಎಷ್ಟೋ ಮನೆಗಳಲ್ಲಿ ಗಂಡ ಹೆಂಡತಿ ಮಾತುಕತೆ ಬಿಟ್ಟಿರ್ತಾರೆ, ಆಯ್ತಲ್ಲ, ಈಗೋ ಆಗ ಒಂದು ಶಬ್ದ ಒಬ್ಬರಿಂದ ಸಾರಿ ನೋಡಿ, ನಮ್ಮಲ್ಲಿ ತಪ್ಪುಗಳಾಗ್ತವೆ. ಆದಾಗ ನಾವು ಮಾಡಬೇಕಾದ ಕೆಲಸಗಳು 3. 1, ತಪ್ಪುಗಳೇ ಆಗಿದ್ದರೆ ಒಪ್ಪಿಕೊಳ್ಬೇಕು. 2ನೇ, ಪುನರಾವರ್ತಿ ಮಾಡಬಾರ್ದು. 3ನೇ, ಅದರಿಂದ ಪಾಠ ಕಲಿಬೇಕು. ಇಂಥ ಸಂದರ್ಭದಲ್ಲಿ ಇಬ್ಬರ ಪೈಕಿ ಒಬ್ಬರು ಸಾರಿ, ಐ ವಾಸ್ ರಾಂಗ್, ಐ ಆಮ್ ಸಾರಿ, ಫಾರ್ಗೆಟ್ ಇಟ್ ಅನ್ನೋಂಥ ಒಂದು ಶಬ್ದ ಬಾಯಿಂದ ಬರೋದಿಲ್ಲ. ಆ ಭಿನ್ನಾಭಿಪ್ರಾಯ ಬೆಳೆಸಿಬಿಟ್ರೆ ಅದು ದ್ವೇಷವಾಗಿ ಪರಿಣಿಸಬರ್ತದೆ. ಅದಕ್ಕೋಸ್ಕರ ಅಂಥ ಸಂದರ್ಭದಲ್ಲಿ ಕೂಡ ಈ ಪ್ರಯೋಗ ಬಹಳ ಮುಖ್ಯ. ಆಮೇಲಿಂದ ಯಾರಾದರೂ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ನಾವು ಏನು ಹೇಳಬೇಕು ಸರ್, ಅಭಿನಂದನೆಗಳು ಅಪ್ಪ ಒಳ್ಳೆಯ ಕೆಲಸ ಮಾಡಿದ್ದಿ, ಬಾಯಿದ ಬರೋದೇ ಇಲ್ಲ. ಯಾರಾದರೂ ಚೆನ್ನಾಗಿ ಮಾತಾಡಿದಾಗ, ಚೆನ್ನಾಗಿ ಕಂಡಾಗ, ಯು ಲುಕಿಂಗ್ ಗ್ರೇಟ್, ಯು ಲುಕಿಂಗ್ ನೈಸ್, ಒಂದು ಶಬ್ದ ಏನು ಗಂಟೆ ಹೋಗುತ್ತೆ ಸರ್, ಅದು ಹೇಳೋದೇ ಇಲ್ಲ. ಯಾರಾದರೂ ದೊಡ್ಡ ಒಂದು ಸಾಧನೆ ಮಾಡಿದಾಗ ಆ ಒಂದು ಹೊಗಳಿಕೆ ಅಂತ ಬರೋದಿಲ್ಲ. ನೋಡಿ, ಒಂದು ಒಳ್ಳೆಯ ಮಾತಿದೆ, ಅದೇನಂದರೆ ನಮ್ಮ ಅಜ್ಜ ಹೇಳುವ ಮಾತು, ಅಮ್ಮ ಕೊಟ್ಟ ಗುದ್ದಲ್ಲಿ ನೋವಿಲ್ಲ, ಪ್ರೀತಿ ಕೆಲಸ ಮಾಡಿದೆ. ಅಪ್ಪ ಕೊಟ್ಟ ಏಟೇ ಅಲ್ಲ, ಪ್ರೀತಿ ಕೆಲಸ ಮಾಡಿದೆ. ಹಾಗೆ ಅಜ್ಜಿ ಕೊಟ್ಟ ಮದ್ದಲ್ಲಿ ಮೋಸ ಇಲ್ಲ, ಅಜ್ಜನ ಮಾತಿನಲ್ಲಿ ಸುಳ್ಳಿಲ್ಲ ಅಂತ ನಮ್ಮ ಅಜ್ಜ ಹೇಳೋ ಮಾತು. ಅಪ್ಪ ಯಾರಾದರೂ ಒಂದು ಕಂಡಾಗ, ಒಳ್ಳೆಯ ಕೆಲಸ ಮಾಡಿದಾಗ ದಯವಿಟ್ಟು 4 ಮಾತು ಜಾಸ್ತಿ ಆಡಿಬಿಡು. ಅದೇ ರೀತಿಯಲ್ಲಿ ಎಲ್ಲರ ಎದುರು ಹೇಳಿಬಿಡು, ಗುಟ್ಟಾಗಿ ಹೇಳಬೇಡ. ಆ ಓಪನ್ನೆಸ್ ಬೇಕು ಸರ್. ನಾವು ಎಷ್ಟೋ ಜನರದಿರೋದಿಲ್ಲ. ಎಷ್ಟೋ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮಕ್ಕೆ ಹೋಗ್ತೇವೆ, ನಿಮ್ಮ ಟಿ ವಿಗಳಲ್ಲಿ ಎಷ್ಟೋ ನೋಡ್ತಾರೆ, ಬಂದು ನಿಮಗೆ ಫೋನ್ ಮಾಡಿ ಏನು ಸರ್ ಅದ್ಭುತವಾಗಿತ್ತು ಅಂತ ಒಂದು ಮಾತು ಹೇಳೋದಿಲ್ಲ. ಹೆಂಡತಿ ರುಚಿಯಾದ ಅಡುಗೆ ಮಾಡಿಕೊಂಡಿರ್ತಾರೆ, ಆಗ್ತಾರಲ್ಲ 3 ಸಲ ಹಾಕ್ಕೊಂಡು ನೀವು ಹ್ಞೂ ಅಂತ ತಿಂತಾನೆ, ಒಂದು ಬಾಯಲ್ಲಿ ಒಳ್ಳೆ ಶಬ್ದ ಬರೋದೇ ಇಲ್ಲ. ಯಾಕೆ ಇದು? ಅದೇ ರೀತಿ ತೆಗಳಿಕೆ, ಯಾರು ತೆಗಳ್ಬೇಕಿದ್ರೆ 4 ಜನ ಇರೋದಾಗ ತೆಗಳು ಅಂತ ಹೇಳ್ತಾರೆ. 4 ಜನ ಮಾತು ಕಡಿಮೆ ಇಟ್ಬಿಡು, ಎಲ್ಲರ ಎದುರು ತೆಗಳಬೇಡ ಅಂತದ್ದು ಇನ್ನಿರೋರ ಮಾತು. ಆ ಕಾರಣಕ್ಕಾಗಿ ಒಂದು ಹೊಗಳುವ ಒಂದು ಪರಿಪಾಠ, ಒಂದು ಅಭಿನಂದನೆಗಳು, ಶುಭಾಶಯಗಳು, ಧನ್ಯವಾದಗಳು, ನೈಸ್ ಆಫ್ ಯು, ಗ್ರೇಟ್ ಆಫ್ ಯು, ವಂಡರ್ಫುಲ್, ಗ್ರೇಟ್, ಸೂಪರ್ ಅನ್ನುವಂಥ ಸಣ್ಣ ಶಬ್ದಗಳಿಂದ ನಮ್ಮದೇನು ಗಂಟು ಹೋಗುತ್ತೆ ಸರ್. ಅದನ್ನು ನಾವು ಬಳಕೆ ಮಾಡಬೇಕು. ಅದೇ ರೀತಿ ಸಮಾಜದಲ್ಲಿ ಆದರೂ ಸಂಸಾರದಲ್ಲಿ ಆದರೂ ಕೂಡ, ಈಗ ನಿಮ್ಮ ಸಂಸ್ಥೆ ಆದರೂ ಕೂಡ ನೀವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಒಂದು ವರ್ಡ್ ಎಲ್ಲರನ್ನು ಕರೆದುಬಿಟ್ಟು ಇಸ್ ಇಟ್ ಓಕೆ ಅಂತ ಕೇಳಿದರೆ ನಿಮಗೆ ಅವರಿಂದ ಲಾಭ ಸಿಗುತ್ತೋ, ಅವರಿಗೆ ಲಾಭ ಆಗೋದಿಲ್ಲ. ಸಮಗ್ರ ಸಮಾಜ ಇರಲಿ, ಸಂಸಾರ ಇರಲಿ, ಆಯ್ತು, ಅದೊಂದು ಮಾತು ಕೇಳಬೇಕಾಗತ್ತೆ. ಈ ಸಮಾಜದಲ್ಲಿ ಆಗಿ ಸಂಸಾರದಾಗಲಿ ಇಂತಹ ಒಂದು ಮಾಂತ್ರಿಕ ಪದಗಳ ಬಳಕೆ ಇದೆ ಸರ್, ಅದು ನಮ್ಮ ಸಂಬಂಧವನ್ನು ಭದ್ರಗೊಳಿಸುತ್ತದೆ. ಆಮೇಲೆ ನಮ್ಮ ಎದುರಿರುವವರ ಅಲ್ಲಿ ನಮ್ಮ ಮೇಲೆ ಅವರಿಗೆ ಪ್ರೀತಿಯನ್ನು ಹುಟ್ಟು ಹಾಕುತ್ತದೆ, ಗೌರವ ಬರ್ತದೆ. ಏನಂದ್ರೆ ನಮ್ಮ ನೀವು ಕೆಲಸದವರಿಗೆ ಕೂಡ ಒಂದು ಬಹುವಚನದಲ್ಲಿ ಕರೀರಪ್ಪ, ನಿಂದು ಊಟ ಆಯ್ತೇನಪ್ಪ ಅಂತ ಒಂದು ಕೇಳಿ ಸಾಕು, ನೀವೇನು ಊಟ ಕೊಡಬೇಕಾಗಿಲ್ಲ, ಅವನು ಎಷ್ಟು ಸಂತೋಷ ಪಡ್ತಾನೆ. ಇಂಥ ಹಲವಾರು ಶಬ್ದಗಳಿಂದ ನಾವು ವಂಚಿತರಾಗಿದ್ದೇವೆ. ಇದಕ್ಕೆ ಕಾರಣ ಒಂದು ಅಹಂ ಒಂದು, ಮತ್ತು ಇನ್ನೇನು ಬಿಡಿ, ಅವನಿಗೇನು ಸಂಬಳ ಕೊಡ್ತಾ ಇದ್ದಾನಲ್ಲ, ಅವನಿಗೆ ಯಾಕೆ ನಮಸ್ಕಾರ ಹೊಡಿಬೇಕು ಅನ್ನುವಂಥ ಭಾವನೆ ಆಯ್ತಲ್ಲ. ಇದು ಆಜ್ಞೆ ಅಲ್ಲ, ಒಂದು ಪ್ರೀತಿ ಸರ್. ಇದನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕು. ಹಾಗಾಗಿ ನನ್ನ ಒಂದು ಕಿವಿ ಮಾತು ಅದೇನಂತ ಹೇಳಿದ್ರೆ, ನೀವು ಈ ಒಂದು ಶಬ್ದಗಳ ಪ್ರಯೋಗವನ್ನು ನೀವು ಬಳಕೆ ಮಾಡ್ತಾ ಹೋದರೆ ಅದೊಂದು ಸನ್ನಡತೆಯಾಗಿ ಬೆಳೆಯುತ್ತದೆ.